ಕಿಯಾದು ಸಿರೋಸ್ ಅನ್ನೋ ಒಂದು ವೆಹಿಕಲ್ ನಿಮ್ಗೆ ಗೊತ್ತೇ ಇರಬಹುದು. ಅದರಲ್ಲಿ ಇವಿನ ತಂದಿದ್ದಾರೆ. ಇತ್ತೀಚೆಗೆ ಇವಿ ತಗೊಳ್ಳೋದು ಹೆಂಗಾಗಿದೆ ಅಂದ್ರೆ ಒಂದು ರೀತಿ ಮದ್ವೆ ಆಗೋ ತರ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಒಳ್ಳೇದು ಬರುತ್ತೆ, ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಒಳ್ಳೇದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಆ ರೀತಿ ಯೋಚನೆ ಮಾಡೋರಿಗೆ ಕಿಯಾ ಸಿರೋಸ್ ಎಲೆಕ್ಟ್ರಿಕ್ ಏನಿದೆ ಒಂದೊಳ್ಳೆ ಪರ್ಫೆಕ್ಟ್ ಆಗಿರುವಂತ ಚಾಯ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಸೆಗ್ಮೆಂಟ್ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಏನು ಇರಲಿಲ್ಲ. ವಿನ್ಸರ್ ಮತ್ತೆ ನೆಕ್ಸಾನ್ ಇವಿ ಎಲ್ಲ ಇತ್ತು. ಆ ಒಂದು ಅಖಾಡಕ್ಕೆ ಒಂದೊಳ್ಳೆ ವೆಹಿಕಲ್ ಬಂದಿದೆ ಅಂತ ಹೇಳ್ಬೋದು. ಅದು ಯಾಕೆ ಹೇಳ್ತಿದೀನಿ ಅಂದ್ರೆ ತುಂಬಾ ಜನರ ಒಂದು ಕನ್ಸರ್ನ್ ಏನು ಅಂದ್ರೆ ಒಂದ್ಸಲ ನಾವು ಇವಿನ ತಗೊಂಡ್ಬಿಟ್ರೆ ಮತ್ತೆ ಅದನ್ನ ನಾವು ರೀಸೇಲ್ ಕೊಡುವಾಗ ಅದಕ್ಕೆ ರೀಸೇಲ್ ವ್ಯಾಲ್ಯೂ ಬರುತ್ತೋ ಇಲ್ವೋ, ಅಥವಾ ಬ್ಯಾಟ್ರಿ ಬೇಗ ಹಾಳಾದ್ರೆ ಏನ್ ಮಾಡೋದು, ಆ ರೀತಿ ಎಲ್ಲ ತುಂಬಾ ತಲೆಬಿಸಿ ಎಲ್ಲ ಇತ್ತು. ಬಟ್ ಇವಾಗ ಹಂಗಲ್ಲ. ಕಿಯಾದವರು ಅಶ್ಯೂರ್ಡ್ ಬೈ ಬ್ಯಾಕ್ ಅನ್ನೋ ಒಂದು ಸ್ಕೀಮ್ ನ ತಂದಿದ್ದಾರೆ. ಸೊ ಇದು ಆಕ್ಚುಲಿ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ವಿಷಯ ಏನು ಅಂದ್ರೆ ನೀವು ಈ ಒಂದು ವೆಹಿಕಲ್ ನ ಬೈ ಮಾಡಿ 3 ವರ್ಷದೊಳಗೆ ಅದನ್ನ ರಿಟರ್ನ್ ಕೊಟ್ರೆ ನಿಮ್ಮ ಈ ಒಂದು ವೆಹಿಕಲ್ ನ 80% ಅಮೌಂಟ್ ನಾವು ರಿಟರ್ನ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. ನಾವು ಕಿಯಾ ಸಿರೋಸ್ ಇವಿಯ ಪರ್ಫಾರ್ಮೆನ್ಸ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಬ್ಯಾಟರಿ ಪ್ಯಾಕ್ ಆಗಿರ್ಬೋದು, ಅಂಡ್ ಅದ್ರಲ್ಲಿ ಸಿಗುವಂತ ಫೀಚರ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ವಿಡಿಯೋ ಸ್ವಲ್ಪ ಲಾಂಗ್ ಇರ್ಬೋದು, ಬಟ್ ಬೋರಿಂಗ್ ಅಂತೂ ಖಂಡಿತ ಆಗಿರಲ್ಲ. ನೀವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ರೀತಿಯಾದಂತಹ ಹಲವಾರು ಒಳ್ಳೊಳ್ಳೆ ವಿಷಯಗಳನ್ನ, ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಒಳ್ಳೆ ಕ್ರಿಯೇಟರ್ ಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಾರ್ನ ಡಿಸೈನ್ ಎಲ್ಲೂ ಕೂಡ ಚೇಂಜ್ ಆಗಿಲ್ಲ. ಸಿರೋಸ್ ನ ಐಸ್ ವರ್ಷನ್ ಏನಿದೆ ಅದೇ ರೀತಿಯಾದಂತ ಒಂದು ಡಿಸೈನ್ ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಎಲ್ಲ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಚೇಂಜ್ ಗಳನ್ನ ಮಾಡಿದ್ದಾರೆ. ನಂಗಂತೂ ಪರ್ಸನಲಿ ಸಿರೋಸ್ ನ ಡಿಸೈನ್ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂಥರ ಬಾಕ್ಸಿ ಟೈಪ್ ಅಂತ ಅನಿಸ್ತಾ ಇತ್ತು. ನಮ್ಗೆ ಏನಿದ್ರು ಒಂದ್ ಸ್ವಲ್ಪ ಫ್ಲೋಟಿಂಗ್ ಡಿಸೈನ್ ಎಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು. ಆದ್ರೆ ಅದನ್ನ ನೋಡಿ ಈಗ ಓಕೆ ಅದಕ್ಕೆ ಯೂಸ್ಡ್ ಆಗಿದೀವಿ. ಹಾಗಾಗಿ ಇದೊಂದು ರೀತಿ ಅಡ್ವೆಂಚರ್ ಗೆಲ್ಲ ಹೋಗುವಂತ ಒಂದು ವೆಹಿಕಲ್ ನ ರೀತಿ ನಮ್ಗೆ ಅನ್ಸುತ್ತೆ. ನೋಡುವಾಗ ತುಂಬಾ ಜನರಿಗೆ ಈ ರೀತಿಯಾದ ಡಿಸೈನ್ ಇಷ್ಟ ಆಗುತ್ತೆ. ಹೊಸದಾಗಿ ನಾನು ನೋಡ್ತಾ ಇದ್ದೀನಿ ಅಂತ ನಂಗೆ ಇದು ಖಂಡಿತ ನೋಡಿದಾಗ ಅನ್ಸಲ್ಲ. ಅಪ್ ಫ್ರಂಟ್ ಬಂಪರ್ ಏನಿದೆ ಅದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ ಐಸ್ ವರ್ಷನ್ ನಲ್ಲಿ ಅದು ಜಾಸ್ತಿ ಕೂಲ್ ಡೌನ್ ಮಾಡಬೇಕಿತ್ತು. ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿದ್ರು ಗಾಳಿ ಒಳಗೋಗೋದಕ್ಕೆ. ಬಟ್ ಈ ಒಂದು ವೆಹಿಕಲ್ ಅಲ್ಲಿ, ಈ ಒಂದು ಕಾರಲ್ಲಿ ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅಷ್ಟೊಂದು ಕೂಲ್ ಡೌನ್ ಆಗುವಂತ ಅಗತ್ಯ ಏನಿಲ್ಲ ಇವಿ ಆಗಿರುವಾಗ. ಹಾಗಾಗಿ ಅಲ್ಲೊಂದು ಸ್ವಲ್ಪ ಚೇಂಜ್ ಕಾಣುತ್ತೆ. ಬಾಡಿ ಕಲರ್ ನ ಟ್ರಯಾಂಗಲ್ ಪಾಡ್ ಅಲ್ಲಿ ನಮ್ಗೆ ಇದ್ರ ಫಾಗ್ ಲ್ಯಾಂಪ್ ನ ಇಟ್ಟಿದ್ದಾರೆ. ಅದು ಬ್ಲಾಕ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದ್ ಸ್ವಲ್ಪ ಸಿಲ್ವರ್ ಕಲರ್ ನ ಒಂದು ಗಾಡಿಗಳಲ್ಲಿ ಸ್ವಲ್ಪ ಎದ್ದು ಕಂಡಂಗೆ ಕಾಣುತ್ತೆ. ಅಷ್ಟೊಂದು ಅಪೀಲಿಂಗ್ ಅಂತ ಅನ್ಸಲ್ಲ. ಸೈಡ್ ಬಂದಾಗ ನಮಗೆ 17 ಇಂಚಿನ ಅಲಾಯ್ ವೀಲ್ ಸಿಗುತ್ತೆ. ಅದೇ ಅಲಾಯ್ ವೀಲ್ ಸ್ವಲ್ಪ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಅಂಡ್ ಅದರ ಬೇಸ್ ವೇರಿಯಂಟ್ ಅಲ್ಲಿ ನಮಗೆ 16 ಇಂಚ್ ಸಿಗುತ್ತೆ. ಟಾಪ್ ವೇರಿಯಂಟ್ ನಮಗೆ 17 ಇಂಚಿನ ಒಂದು ವೀಲ್ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಐಸ್ ಸಿರೋಸ್ ಕಂಪೇರ್ ಮಾಡಿದ್ರೆ ಇವಿ ಸಿರೋಸ್ ಅಲ್ಲಿ ಒಂದು 7mm ನ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ. ಸೊ ಇವಾಗ ಇದರಲ್ಲಿ 197mm ನ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಒಂದು ಡಿಸೆಂಟ್ ಆಗಿರುವಂತ ಗ್ರೌಂಡ್ ಕ್ಲಿಯರೆನ್ಸ್ ಇರಬಹುದು. ಸಣ್ಣ ಸಣ್ಣ ಪಾಟ್ ಹೋಲ್ಸ್ ಆಗಿರ್ಬೋದು, ಅಥವಾ ನಿಮಗೆ ಹೊಂಡ ಗುಡ್ಡೆಗಳಿದ್ರು ಕೂಡ ಆ ಒಂದು ಕೆಳಗೆ ತಾಗದೇ ಇರುವಂತ ರೀತಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬಹುದು. ಹಾಗಾಗಿ 197 ಅಲ್ಲ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್. ವೆಯ್ಟ್ ಕಂಪೇರ್ ಮಾಡಿದ್ರೆ ಐಸ್ ಸಿರೋಸ್ ಗಿಂತ ಇದು 250 ಕಿಲೋಗ್ರಾಮ್ ಜಾಸ್ತಿ ಹೋಗುತ್ತೆ. ಹಾಗಾಗಿ ಇದರ ಸಸ್ಪೆನ್ಷನ್ ಕೂಡ ಸ್ವಲ್ಪ ರೀವರ್ಕ್ ಮಾಡಿದ್ದಾರೆ. ಇನ್ನು ಇಂಟೀರಿಯರ್ ಆಲ್ಮೋಸ್ಟ್ ಸೇಮ್ ನಮ್ಗೆ ಅನ್ಸುತ್ತೆ. ನಮ್ಗೆ ಇದ್ರಲ್ಲಿ 12.3 ಇಂಚಿನ ಡ್ಯೂಯಲ್ ಡಿಸ್ಪ್ಲೇ ಸಿಗ್ತಾ ಇದೆ. ಡ್ರೈವರ್ ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂಡ್ ಇನ್ಫೋಟೈಮ್ ಸಿಸ್ಟಮ್ ಎರಡು ಕೂಡ ನಮಗೆ ಸೇಮ್ ಇದರಲ್ಲಿ ಸಿಗುತ್ತೆ. ಅಂಡ್ ಅದರ ಮಧ್ಯೆ ಒಂದು ಕ್ಲೈಮೇಟ್ ಕಂಟ್ರೋಲ್ ಗೆ ಅಂತ ಮಾತ್ರ ಇರುವಂತ ಒಂದು ಸಣ್ಣದಾಗಿರುವಂತಹ ಸ್ಕ್ರೀನ್ ಸಿಗುತ್ತೆ. ಅದು ಯೂಶುವಲ್ ನಾವು ಇತ್ತೀಚೆಗೆ ಎಲ್ಲ ಕಿಯಾ ಕಾರ್ಗಳಲ್ಲಿ ಕೂಡ ನಾವು ನೋಡ್ತಾ ಇದೀವಿ. ಈ ಒಂದು ಕಾರಲ್ಲಿ ಇಷ್ಟ ಆಗಿರೋ ಮತ್ತೊಂದು ವಿಷಯ, ಅಥವಾ ಕಿಯಾ ಇತ್ತೀಚೆಗೆ ತರುವಂತ ಕಾರಲ್ಲಿ ಇಷ್ಟ ಆಗಿರುವಂತ ಮತ್ತೊಂದು ವಿಷಯ ಏನು ಅಂದ್ರೆ ನಮಗೆ ಇದರಲ್ಲಿ ಜಾಸ್ತಿ ಫಿಸಿಕಲ್ ಬಟನ್ಸ್ ಅವ್ರು ಆಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಕ್ಲೈಮೇಟ್ ಕಂಟ್ರೋಲ್ ಆಗಿರ್ಬೋದು, ಡ್ರೈವ್ ಎಲ್ಲ ಮಾಡ್ತಾ ಹೋಗುವಾಗ ನಮಗೆ ಒಂದು ಮಸಲ್ ಮೆಮೊರಿ ಇರುತ್ತೆ. ಟಚ್ ಸ್ಕ್ರೀನ್ ಅಲ್ಲಿ ನಮಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತಿದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಡ್ರೈವ್ ಮಾಡ್ತಿರುವಾಗ ಅದನ್ನ ಬಿಟ್ಟು ನಾವು ಇಲ್ಲಿ ನೋಡ್ಬೇಕಾಗುತ್ತೆ, ಎಲ್ಲಿಂದ ಹುಡುಕ್ಬೇಕಾಗುತ್ತೆ. ಇದು ಅದೇನಿಲ್ಲ, ಟಾಗಲ್ ಕೀಸ್ ಇರೋದ್ರಿಂದ ನಮಗೆ ಆರಾಮಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು. ಸೊ ಇದು ಇತ್ತೀಚೆಗೆ ಎಲ್ಲ ಕಾರ್ಲು ಕೂಡ ಬರಬೇಕು. ಬಟ್ ಏಸ್ಥೆಟಿಕ್ ಆಗಿ ಅಥವಾ ಒಂದ್ ಸ್ವಲ್ಪ ಜಾಸ್ತಿ ಪಾಶ್ ಕಾಣಿಸ್ಲಿ ಅಂತ ತುಂಬಾ ಕಾರ್ ಕಂಪನಿ ಕೀಸ್ ನೆಲ್ಲ ತೆಗೆದು ಬಿಸಾಕ್ತಾ ಇದ್ದಾರೆ. ಅಲ್ಲಿ ನಂಗೆ ಒಂದ್ ಸ್ವಲ್ಪ ಅಸಮಾಧಾನ ಇದೆ. ಇಂಟೀರಿಯರ್ ಚೇಂಜ್ ಆಗಿರೋ ಮತ್ತೊಂದು ವಿಷಯ ಏನು ಅಂದ್ರೆ ಇದರ ಸೆಂಟರ್ ಕನ್ಸೋಲ್ ಅಂತ ಹೇಳ್ಬೋದು. ಸೆಂಟರ್ ಕನ್ಸೋಲ್ ಅಲ್ಲಿ ನಮಗೆ ಐಸ್ ವರ್ಷನ್ ಸಿರೋಸ್ ಅಲ್ಲಿ ನಮಗೆ ತುಂಬಾ ಗಿಯರ್ ಸೆಲೆಕ್ಟರ್ ಅಲ್ಲಿ ಇತ್ತು. ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಸ್ಟೀರಿಂಗ್ ಏನಿದೆ ಅದ್ರ ಪಕ್ಕನೆ ಕೊಟ್ಟಿದ್ದಾರೆ, ನಾಬ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಆನ್ ಆಫ್ ಅಂಡ್ ಗಿಯರ್ ಸೆಲೆಕ್ಟರ್ ನಮ್ಗೆ ಅಲ್ಲಿ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಒಂದು ಫ್ಲೋಟಿಂಗ್ ಸೆಂಟ್ರಲ್ ಕನ್ಸೋಲ್ ಬರುತ್ತೆ ಅಂತ ಹೇಳ್ಬೋದು. ಕಾರ್ನ ಫೀಚರ್ಸ್ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತಿಲ್ಲ. ಕಿಯಾ ಹ್ಯುಂಡೈ ಅಂದ್ರೆ ಫೀಚರ್ಸ್ ಜಾಸ್ತಿ ರಾಶಿ ಕೊಡ್ತಾರೆ. ಸಿರೋಸ್ ಐಸ್ ಅಲ್ಲಿ ಇದ್ದಂತಹ ಎಲ್ಲ ಫೀಚರ್ಸ್ ಕೂಡ ನಮ್ಗೆ ಇದರಲ್ಲೂ ಕೂಡ ಸಿಗುತ್ತೆ. 2 ಚಾರ್ಜಿಂಗ್ ಪೋರ್ಟ್ ಆಗಿರ್ಬೋದು, ರಿಯರ್ ಅಲ್ಲಿ ನಮಗೆ AC ವೆಂಟ್ ಸಿಗ್ತಾ ಇದೆ, ರಿಯರ್ ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗ್ತಾ ಇದೆ. ಅದೇ ರೀತಿ ನಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ತುಂಬಾ ಇಷ್ಟ ಆಗಿರುವಂತ ವಿಷಯ ಇದ್ರಲ್ಲಿ ನಮಗೆ ಹಿಂದ್ಗಡೆನೂ ಕೂಡ ವೆಂಟಿಲೇಟರ್ ಸೀಟ್ ಸಿಗುತ್ತೆ. ಸೊ ಫ್ರಂಟ್ ಅಲ್ಲಿ ಬಿಡಿ, ಹಿಂದ್ಗಡೆನೂ ಕೂಡ ಸಿಗ್ತಾ ಇದೆ. ಫ್ರಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಒಂದು ವೆಂಟಿಲೇಟೆಡ್ ಸೀಟ್ ಸಿಕ್ಕಿದ್ರೆ, ರಿಯರ್ ಅಲ್ಲಿ ನಮಗೆ ನಾರ್ಮಲ್ ಆಗಿ ಕೂರುವಂತ ಜಾಗಕ್ಕೆ ಬಂದ್ರೆ ಆ ಒಂದು ಬೆಂಚ್ ಏನಿದೆ ಕೂರುವಂತ ಸೀಟಿಂಗ್ ಮಾತ್ರ ಸಿಗ್ತಾ ಇದೆ. ಬೆನ್ನಿಗೆಲ್ಲ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಕೂತಿದ್ದೀನಲ್ಲ, ಇಲ್ಲಿ ನಮಗೆ ವೆಂಟಿಲೇಟೆಡ್ ಫೀಚರ್ ಇದೆ. ನಮಗೆ ಈ ಒಂದು ಒರಗುವಂತ ಜಾಗ ಏನಿದೆ ಇಲ್ಲಿ ನಮಗೆ ವೆಂಟಿಲೇಷನ್ ಬರ್ತಾ ಇಲ್ಲ. ಅಲ್ಲೇನ್ ಬೇಕು ಅಂತ ಇಲ್ಲ, ಯಾಕಂದ್ರೆ ಅಲ್ಲೇ ಪಕ್ಕದಲ್ಲೇ AC ವೆಂಟ್ಸ್ ಕೂಡ ಇದೆ ಅಂಡ್ ವೆಂಟಿಲೇಟೆಡ್ ಆಪ್ಷನ್ ಕೂಡ ಇದೆ ನಮಗೆ ಇದರಲ್ಲಿ. ಸ್ಟೀರಿಂಗ್ ವೀಲ್ ಸ್ವಲ್ಪ ಚೇಂಜ್ ಆಯ್ತು ಅಂತ ಅನ್ಸುತ್ತೆ. ಇತ್ತೀಚೆಗೆ ಬಂದಂತಹ ಕಿಯಾ ಸೆಲ್ಟೋಸ್ ಏನಿದೆ ಆ ಕಾರಲ್ಲಿ ಇದ್ದಂತ ಸ್ಟೀರಿಂಗ್ ವೀಲ್ ನಮಗೆ ಇದರಲ್ಲೂ ಕೂಡ ಸಿಗ್ತಾ ಇದೆ. ನೀವು ಒಂದು ಡ್ರೈವ್ ಎಲ್ಲ ಹೋಗುವಾಗ ನಿಮ್ಮ ಲಗೇಜ್ ಅನ್ನ ಕಂಫರ್ಟಬಲ್ ಆಗಿಡೋದಕ್ಕೆ 450 ಲೀಟರ್ಸ್ ತನಕ ಇರುವಂತ ಒಂದು ಬೂಟ್ ಸ್ಪೇಸ್ ನಮಗೆ ಸಿಗ್ತಾ ಇದೆ. ಅಂಡ್ ಹಿಂಗಡೆ ಕೂರೋರ ವ್ಯೂ ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ನಮಗೆ ಅದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಒಂದು ಆಪ್ಷನ್. ಮೈನ್ ಆಗಿರುವಂತ ವಿಷಯಕ್ಕೆ ಬರೋಣ. ಇದರ ಬ್ಯಾಟರಿ ಪ್ಯಾಕ್, ರೇಂಜ್ ಅಂಡ್ ಇದರ ಪರ್ಫಾರ್ಮೆನ್ಸ್. ಇದರಲ್ಲಿ ನಮಗೆ 2 ಬ್ಯಾಟರಿ ಆಪ್ಷನ್ ಸಿಗ್ತಾ ಇದೆ. ಒಂದು 42 ಕಿಲೋವ್ಯಾಟ್ ನ ಬ್ಯಾಟರಿ, ಇನ್ನೊಂದು 51.4 ಕಿಲೋವ್ಯಾಟ್ ನ ಬ್ಯಾಟರಿ. ಕ್ರೆಟಾ ಮತ್ತೆ ಕ್ಲಾವಿಸ್ ಇವಿ ಎಲ್ಲ ಏನಿತ್ತು
ಆ ಒಂದು ಬ್ಯಾಟರಿ ಪ್ಯಾಕ್ ನಮಗೆ ಇದರಲ್ಲೂ ಕೂಡ ಬರ್ತಾ ಇರೋದು. ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ 42 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್ ಏನಿದೆ ಅದು ನಮಗೆ 443 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಅಂಡ್ 51.4 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್ ಏನಿದೆ ಅದು ನಮಗೆ ಆಲ್ಮೋಸ್ಟ್ 526 ಕಿಲೋಮೀಟರ್ ನ ರೇಂಜ್ ನ ಕೊಡುತ್ತೆ. ಸೊ ಇದು ಆಕ್ಚುಲಿ ಸೆಗ್ಮೆಂಟ್ ಅಲ್ಲೇ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು. ನಿಮ್ಮ ನೆಕ್ಸಾನ್ ಆಗಿರ್ಬೋದು, ವಿನ್ಸರ್ ಆಗಿರ್ಬೋದು, ಈ ಇವಿಗಳಲ್ಲಿ ಇಷ್ಟೊಂದು ರೇಂಜ್ ಕೊಡ್ತಾ ಇರಲಿಲ್ಲ. ಸೊ ಅದಕ್ಕೆ ಹೇಳಿದ್ದು ಸೆಗ್ಮೆಂಟ್ ಅಲ್ಲಿ ಬೆಸ್ಟ್ ಆಗಿರುವಂತ ಚಾಯ್ಸ್ ನಿಮಗೆ. ನೀವೇನಾದ್ರೂ ಒಂದು ಇವಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ. ಪವರ್ ಬಗ್ಗೆ ಮಾತಾಡಿದ್ರೆ 133 ಇಂದ 170 BHP ಪವರ್ ತನಕ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. 170 BHP ಅಂದ್ರೆ ತುಂಬಾ ಒಳ್ಳೆ ಪವರ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಕ್ವಿಕ್ ಆಗಿರುವಂತ ಆಕ್ಸಲರೇಷನ್ ಆಗಿರ್ಬೋದು, ಆ ಒಂದು ಓಡಿಸೋಕೆ ಆಗುವಂತ ಫೀಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂದು ಕಾರಲ್ಲಿ 255 Nm ಟಾರ್ಕ್ ನಮಗೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರೈಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಆಕ್ಚುಲಿ ನಾವು ಯೋಚನೆ ಮಾಡಬೇಕು. ಇದರ ಸ್ಟಾರ್ಟಿಂಗ್ ಪ್ರೈಸ್ 13.5 ಲಕ್ಷ. 13.5 lakhs ಗೆ ನಮಗೆ ಒಂದು ಒಳ್ಳೆ ಚಾಯ್ಸ್ ಅಂತ ಅನ್ಸುತ್ತೆ ನಮಗೆ. ಆ ಒಂದು ಪ್ರೈಸ್ ಗೆ ಇದರ ಬೇಸ್ ವೇರಿಯಂಟ್ ತಗೊಂಡ್ರೆ 443 ಕಿಲೋಮೀಟರ್ ನ ಒಂದು ರೇಂಜ್ ಸಿಗುತ್ತೆ. ಟಾಪ್ ವೇರಿಯಂಟ್ ನಮಗೆ ಹೋಗ್ತಾ 20 ಲಕ್ಷ ತನಕ ಹೋಗುತ್ತೆ. ಇದ್ರ ಟಾಪ್ ವೇರಿಯಂಟ್ ಏನಾದ್ರೂ ತಗೊಂಡ್ರೆ 526 ಕಿಲೋಮೀಟರ್ ರೇಂಜ್ ಅಂತೂ ಸಿಗುತ್ತೆ. ಬಟ್ ಆ ಒಂದು ಪ್ರೈಸ್ ಗೆ 20 ಲಕ್ಷ ಪ್ರೈಸ್ ಗೆ ನಿಮಗೆ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ನಿಮಗೆ ಕ್ರೆಟಾ ಎಲೆಕ್ಟ್ರಿಕ್ ಆಗಿರಬಹುದು ಅಥವಾ ನಿಮಗೆ ಟಾಟಾ ಸಿಆರ್ ಇವಿ ಆಗಿರಬಹುದು, ಅದೆಲ್ಲಾನು ಕೂಡ ಬರುತ್ತೆ. ಸೊ ಅಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡ್ತೀರಿ, ನಾನು ಅದು ತಗೋಬೇಕಾ ಅಥವಾ ಇದಕ್ಕೆ ಸ್ಟಿಕ್ ಆನ್ ಆಗ್ಬೇಕಾ ಅಂತ. ಬಟ್ 13.5 lakhs ಎಕ್ಸ್ ಶೋರೂಮ್ ಗೆ ಇದರ ಬೇಸ್ ವೇರಿಯಂಟ್ ಇದೆಲ್ಲ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ 443 ಕಿಲೋಮೀಟರ್ ರೇಂಜ್ ನಮ್ಗೆ ಅದು ಕೊಡುತ್ತೆ. 443 ಅಂತ ಅವ್ರು ಹೇಳಿದ್ರೆ ನಮಗೆ ಆಲ್ಮೋಸ್ಟ್ 350-400 ಅಂತೂ ಪಕ್ಕ ಸಿಗುತ್ತೆ, ನೀವು ಹೆಂಗೆ ಓಡಿಸಿದ್ರು. ಬಟ್ ಇಲ್ಲಿ ಇರುವಂತ ಇನ್ನೊಂದು ಕ್ಯಾಚ್ ಏನು ಅಂದ್ರೆ ಕಿಯಾದವರ ಅಶ್ಯೂರ್ಡ್ ಬೈ ಬ್ಯಾಕ್ ಗ್ಯಾರಂಟಿ. ನಾನು ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಇದರ ವಿಷಯ ಏನು ಅಂದ್ರೆ ನೀವೇನಾದ್ರೂ ಇವರ ಈ ಒಂದು ಕಾರ್ನ ತಗೊಂಡು 3 ವರ್ಷ ಅಥವಾ 30,000 ಕಿಲೋಮೀಟರ್ ಎಲ್ಲ ಓಡಿಸಿದ್ಮೇಲೆ ಇದನ್ನ ಮಾರ್ಬೇಕು ಅಂತ ಅನ್ಸಿದ್ರೆ ನೀವು ಖಂಡಿತ ಕಿಯಾದವರಿಗೆ ಕೊಡಬಹುದು. ಅವ್ರು ಈ ಒಂದು ವೆಹಿಕಲ್ ನ 80% ದುಡ್ಡು ನಿಮಗೆ ವಾಪಸ್ ಕೊಡ್ತಾರೆ. ಇಲ್ಲಿ ನಮಗೆ ತುಂಬಾ ಜನರಿಗೆ ಇದ್ದಂತಹ ತಲೆಬಿಸಿ ಏನು, ನಾನು ಎಲೆಕ್ಟ್ರಿಕ್ ಕಾರ್ನ ತಗೊಂಡ್ರೆ ರೀಸೇಲ್ ವ್ಯಾಲ್ಯೂ ಇರುತ್ತಾ ಅಥವಾ ಅದ್ರ ಬ್ಯಾಟರಿ ಹಾಳಾದ್ರೆ ನಾನು ಏನ್ ಮಾಡ್ಲಿ ಅನ್ನೋ ತಲೆಬಿಸಿ ಎಲ್ಲ ಇರುತ್ತೆ. ಈ ಕಾರ್ನ ತಗೊಂಡ್ರೆ ನಿಮ್ಗೆ ಆ ತಲೆಬಿಸಿನೇ ಇಲ್ಲ. ಕಿಯಾದವರು ಈ ಒಂದು ಕಾರ್ನ ತಗೋತಾರೆ, 80% ಅಮೌಂಟ್ ನ ಕೂಡ ನಿಮಗೆ ಕೊಡ್ತಾರೆ. ಬಟ್ ಈ ಒಂದು ಅಶ್ಯೂರ್ಡ್ ಬೈ ಬ್ಯಾಕ್ ಸ್ಕೀಮ್ ನೀವು ಜಾಯ್ನ್ ಆಗಕ್ಕೆ ಸ್ಟಾರ್ಟಿಂಗ್ ಅಲ್ಲೇ 33,000 ರೂಪಾಯಿ ಕೊಡಬೇಕಾಗುತ್ತೆ. 33,000 ಕೊಟ್ಟು ನೀವು ಇದನ್ನ ಜಾಯ್ನ್ ಆಗಬಹುದು. ಆ ರೀತಿ ಜಾಯ್ನ್ ಆದ್ರೆ ಮಾತ್ರ ಕಿಯಾದವರು ಈ ರೀತಿಯಾಗಿ ಬೈ ಬ್ಯಾಕ್ ಸ್ಕೀಮ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ಕೊಂತಾರೆ. ಓಕೆ, ನಾನು ಇದನ್ನ ವಾಪಸ್ ಏನ್ ಕೊಡಲ್ಲ, ಮಾರಲ್ಲ, ನಾನು ಇದನ್ನ ಓಡಿಸ್ತೀನಿ. ಹಾಗಾದ್ರೆ ಇದರ ಬ್ಯಾಟರಿ ವ್ಯಾರಂಟಿ ಎಲ್ಲ ಹೇಗಿದೆ ಅಂದ್ರೆ 15 ವರ್ಷ ಅಥವಾ ಲೈಫ್ ಟೈಮ್ ನಮಗೆ ಇದರ ಒಂದು ಬ್ಯಾಟರಿ ವ್ಯಾರಂಟಿನ ಕೂಡ ಕಿಯಾ ಕೊಡ್ತಾ ಇದೆ. ತಲೆಬಿಸಿ ಇಲ್ಲದೆ ನಿಮ್ಮ ಒಂದು ಗಾಡಿನ ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ನಿಮ್ಗೆ ಯಾವುದೇ ಟೆನ್ಷನ್ ಇರಲ್ಲ. ಓಡಿಸೋಕೆ ಹೇಗಿದೆ ಅಂತ ನೋಡೋದಾದ್ರೆ 0 to 100 ನಮಗೆ 8.1 ಸೆಕೆಂಡ್ ರೀಚ್ ಆಗುತ್ತೆ. ಅದಕ್ಕೆ ಮೇನ್ ಆಗಿರುವಂತ ಕಾರಣ 170 BHP ಪವರ್. 170 ಪವರ್ ಅನ್ನೋದು ತುಂಬಾ ಚೆನ್ನಾಗಿರುವಂತ ಪವರ್. ಅದು ಮಾಮೂಲಿ ಆಗಿರುವಂತ ಪವರ್ ಏನಲ್ಲ. ಪವರ್ ಟು weight ರೇಷಿಯೋ ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಎಲ್ಲೋ ಇದರ ಸಸ್ಪೆನ್ಷನ್ ಇನ್ನೂ ಸ್ವಲ್ಪ ಫರ್ಮ್ ಆಗಿರ್ಬೇಕು ಅಂತ ನಮಗೆ ಅನ್ಸುತ್ತೆ. ಯಾಕಂದ್ರೆ ಪಾಟ್ ಹೋಲ್ಸ್ ಆಗಿರ್ಬೋದು, ಬ್ಯಾಡ್ ರೋಡ್ಸ್ ಅಲ್ಲಿ ಹೋಗುವಾಗ ನಮಗೆ ಒಂದು ಥರ್ಡ್ ಫೀಲ್ ಆಗುತ್ತೆ. ಇದರಲ್ಲಿ ನಾನು ಹೇಳಿದ್ನಲ್ಲ 250 ಕಿಲೋಗ್ರಾಮ್ ಜಾಸ್ತಿ ಮಾಡಿದ್ದಾರೆ. ಹಾಗೆ ಸಸ್ಪೆನ್ಷನ್ ಕೂಡ ರೀವರ್ಕ್ ಮಾಡಿದ್ದಾರೆ ಅವರು. ಆದ್ರೂ ಕೂಡ ನಮಗೆ ಆ ಒಂದು ಫೀಲ್ ಬರ್ತಾ ಇದೆ. ಬಟ್ ಅಗೈನ್ ಓಕೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳಿದಲ್ಲ. ಬಟ್ ಹೇಳಲೇಬೇಕು ಅಂದಾಗ ನಮಗೆ ಈ ವಿಷಯಗಳನ್ನೆಲ್ಲ ನಾವು ಮುಂದೆ ಹೇಳ್ಬೇಕಾಗತ್ತೆ. ಎಸ್, ಇದಿಷ್ಟು ಕಿಯಾ ಸಿರೋಸ್ ಇವಿಯ ಮೇನ್ ಆಗಿರುವಂತ ವಿಷಯಗಳು. ಹೇಳ್ಬೇಕಾಗಿದ್ದಂತ ವಿಷಯಗಳನ್ನ ಹೇಳಿದೀನಿ ನಾನು. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಬಹುದು. ಆಕ್ಸಲ್ ಗ್ಯಾರೇಜ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ನೀವು ಅಲ್ಲೂ ಕೂಡ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿ ಇದ್ರ ರೀಲ್ಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಇಲ್ಲಿ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಅಷ್ಟೇ. ಸೊ ಅಲ್ಲೂ ನೀವು ಬಂದು ನಂಗೆ DM ಮಾಡಿದ್ರೆ ಏನಾದ್ರು ಡೌಟ್ ಇದ್ರೆ ಖಂಡಿತ ಕೇಳಬಹುದು. ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇದಿಷ್ಟು ಇಂದಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಇನಿಷಿಯಲ್ ಸ್ಟೇಜಸ್ ಇಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೆ ಕಂಟೆಂಟ್ ನ ಮಾಡೋದಕ್ಕೆ, ಈ ರೀತಿಯಾದಂತಹ ಕಂಟೆಂಟ್ ತರೋದಕ್ಕೆ ನಂಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಟ್ಸ್ ಮೀ ಅಭಿಷೇಕ್ ಮೊಂದಾಸ್, ಸೈನಿಂಗ್ ಆಫ್.